ಇವತ್ತು ತಮ್ಮನೇಲಿ ನೋಡಿದವರಿಗೆ ಸ್ವಲ್ಪ ಆಶ್ಚರ್ಯ ಆಗಿರ್ಬೋದು. ಇದೇನಿದು ಡಿ ಕೆ ಗೋಡೆ, ಏನಿದು, ಯಾವ ಕಾರಣಕ್ಕಾಗಿ ಡಿ ಕೆ ಗೋಡೆ? ಒಂದಲ್ಲ ಎರಡಲ್ಲ, ನಾನು ನಿಮಗೆ 10 ಕಾರಣಗಳನ್ನ ಕೊಡ್ತೀನಿ. ಎಲ್ಲ ನಿಮ್ಮ ಕಣ್ಣೆದುರು ನಡೆದಿರುವಂಥದ್ದೇ. ಆದರೂ ಆಶ್ಚರ್ಯ ಆಗುತ್ತೆ, ಅರೆ ಹೀಗೂ ಆಗಿತ್ತಾ ಅಂತ ಅನಿಸುತ್ತೆ, ಸಹಜ ಕೂಡ. ನೋಡಿ, ದಿ ಗ್ರೇಟ್ ವಾಲ್ ಆಫ್ ಕರ್ನಾಟಕ ಅಂತ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ದಿ ಗ್ರೇಟ್ ವಾಲ್ ಆಫ್ ಕಾಂಗ್ರೆಸ್ ಹೇಗೆ ಅದನ್ನೇ ಹೇಳ್ತೀನಿ ನಾನು ನಿಮಗೆ. ನಾನು ಹೇಳಿದೆ 10 ಕಾರಣ ಅಂಥೇಳಿ, ಮತ್ತು ಒಂದೊಂದು ಕಾರಣವೂ ಕೂಡ ಹೇಗಂದರೆ, ಒಂದು ರೀತಿ ಅವ್ರು ಹೇಳ್ತಿರ್ತಾರಲ್ಲ ಯಾವಾಗಲೂ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ ಚೆಸ್ ಪ್ಲೇಯರ್ ಅಂತಿರ್ತಾರೆ. ಅದೇ ಚೆಸ್ ಗೇಮನ್ನು ಆಡಿ ಗೆದ್ದಿರುವಂಥದ್ದೇ ಉದಾಹರಣೆ. ರಾಜನಿಗೆ ಚೆಕ್, ಯಾವ ರೀತಿ ಚೆಕ್? ಡಿ ಕೆ ಗೋಡೆ ಆಗಿರೋದು ಹೇಗೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅದರಲ್ಲೂ ಕಳೆದ 2.5 ವರ್ಷದಲ್ಲಿ ಅವರು ಇಡ್ತಾ ಇರುವಂತಹ ಒಂದೊಂದು ಹೆಜ್ಜೆ, ಉರುಳಿಸ್ತಾ ಇರುವಂತಹ ದಾಳ, ಆಡ್ತಾ ಇರುವಂತಹ ಚದುರಂಗದ ಆಟ, ಅಬ್ಬಬ್ಬಬ್ಬ, ನೀವೇನೇ ಹೇಳಿ ಅವರು ಹೇಳ್ತಿರ್ತಾರೆ ಆಗಲೂ, ನಾನು ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಿರ್ತಾರೆ. ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ, ರಾಜಕೀಯ ಮಾಡೋಕ್ಕೆ ಬಂದಿರೋದು, ರಾಜಕೀಯನೇ ಮಾಡ್ತೀನಿ ಅಂತಿದ್ದಾರೆ. ರಾಜಕೀಯವನ್ನೇ ಮಾಡ್ತಿದ್ದಾರೆ. ಕೇವಲ ಎದುರಾಳಿ ಪಕ್ಷಗಳ ವಿರುದ್ಧ ಮಾತ್ರ ಅಲ್ಲ, ತಮ್ಮದೇ ಪಕ್ಷದ ಆಂತರಿಕ ಎದುರಾಳಿಗಳ ವಿರುದ್ಧವೂ ಕೂಡ ಅದೇ ಪಾಲಿಟಿಕ್ಸ್ನೇ ಮಾಡ್ತಿದ್ದಾರೆ. ಅದು ಟಿಪಿಕಲ್ ಡಿ ಕೆ ಶಿವಕುಮಾರ್ ಸ್ಟೈಲಲ್ಲೇ ಮಾಡ್ತಿದ್ದಾರೆ. ಮತ್ತು ಪ್ರತಿ ಯುದ್ಧವನ್ನು ಕೂಡ ಬಹಳ ನಿಶ್ಶಬ್ದವಾಗಿ ಗೆಲ್ತಾ ಹೋಗ್ತಾ ಇದ್ದಾರೆ. ನಾ 10 ರೀಸನ್ ಹೇಳ್ತೀನಿ ಅಂದೆ ನಿಮಗೆ, ಒಂದಲ್ಲ ಎರಡಲ್ಲ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕಡೆಗೆ ಹೇಳ್ತೀನಿ ನಿಮಗೆ ಹೇಗಿತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿಯವರಲ್ಲ, ಅವರಿಗೆ ನಿಮ್ಗೆ ಹೇಳ್ತೀನಿ ನಾನು, ಎಲ್ಲೆಲ್ಲಿ ಅವರೆಲ್ಲ ರಾಜಕೀಯ ತಂತ್ರಗಾರಿಕೆಯನ್ನು, ರಣತಂತ್ರವನ್ನು ಹೆಣೆದುಕೊಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಬಂದಾಗ, ಪಕ್ಷ ಅಧಿಕಾರಕ್ಕೆ ಬಂತಲ್ಲ, KPCC ಅಧ್ಯಕ್ಷರಾಗಿದ್ದರು. ಸಿದ್ದರಾಮಯ್ಯನವರು ಸಹಜವಾಗಿ ಅವರು ಶಾಸಕಾಂಗ ಪಕ್ಷದ ನಾಯಕ. ಅಧಿಕಾರಕ್ಕೆ ಬಂತು, ಅವರ ನಿರೀಕ್ಷೆ ಮೀರಿಯೇ ಸ್ಥಾನಗಳು ಬಂತೇನೋ, ಅಂದರೆ ಹೈಕಮಾಂಡ್ನ ದೃಷ್ಟಿಯಿಂದ ಹೇಳೋದಾದರೆ ಬಂತು. ಡೆಲ್ಲಿಗೆ ಹೋದರು, ವಾರಗಟ್ಟಲೆ ತಗೊಳ್ತು CMನ ಆಯ್ಕೆ ಮಾಡೋದು. ಆ ಒಂದು ವಾರದಲ್ಲಿ ಎಷ್ಟರ ಮಟ್ಟಿಗೆ ರಾಜನನ್ನು ಕಟ್ಟಿ ಹಾಕಬಹುದು, ಮೊದಲ ಹೆಜ್ಜೆಯಲ್ಲೇ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕಿದ್ರು. ಸಿದ್ದರಾಮಯ್ಯವರು CM ಆದರು, ಆದರೆ ಉಳಿದದ್ದೆಲ್ಲ ನೋಡಿ ಈ 2.25 ವರ್ಷದಲ್ಲಿ ನಿಮಗೆ ಗೊತ್ತಾಗ್ತಾ ಬಂದಿದೆ. ಹೌದಲ್ಲಪ್ಪ, ಸಿದ್ದರಾಮಯ್ಯವರು CM ಆಗಿದ್ದಾರೆ, ಆದರೆ ತೀರ್ಮಾನಗಳು ಯಾವುದಾದ್ರೂ ಒಂದು ತೀರ್ಮಾನ, ಮತ್ತು ಡಿ ಕೆ ಶಿವಕುಮಾರ್ ಅವರು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಎಲ್ಲವನ್ನೂ ಮಾಡ್ತಾ ಬಂದರು. ಆರಂಭದಲ್ಲಿ ಅವ್ರಿಗೆ ಬೇಕಾಗಿರೋ ಖಾತೆ ತಗೊಂಡ್ರು. ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರಾಭಿವೃದ್ಧಿ, ಇನ್ನೇನು ಬೇಕು ಅವರಿಗೆ ಇದಕ್ಕಿಂತ? ಅದರ ಜೊತೆಗೆ ಬೃಹತ್ ನೀರಾವರಿ ಇಲಾಖೆ. ಈ 2 ದೊಡ್ಡ ಖಾತೆಗಳನ್ನ ಪಡೆದುಕೊಂಡಾಗಲೇ ಅವರು ಮೊದಲ ಯುದ್ಧವನ್ನು ಗೆದ್ದುಬಿಟ್ಟಿದ್ರು. ಮತ್ತು ಅವ್ರಿಗೆ ಬೇಕಾದವ್ರನ್ನೆಲ್ಲ ಸಂಪುಟದೊಳಗೆ ಕರ್ಕೊಂಬಂದರು ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನೇ ಕೊಡಿಸುವಲ್ಲಿ ಸಫಲರಾದರೂ ಕೂಡ, ಮತ್ತು ಅವರಷ್ಟೇ ಅಲ್ಲ, ನಾನು ನಿಮಗೆ ಇನ್ನೂ 3-4 ಹೆಸರು ಹೇಳ್ತೀನಿ. ಅರೆ ಇವರು ಡಿ ಕೆ ಶಿವಕುಮಾರ್ ಟೀಮಲ್ಲಿ ಇದ್ರಾ? ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಇಲ್ಲ. ಆದರೆ ಕಾಲಾಂತರದಲ್ಲಿ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿ ಆಂತರ್ಯದಲ್ಲಿ ಈಗಾಗಲೇ ಒಂದಾಗ್ಬಿಟ್ಟಿದ್ದಾರೆ. ಚಲುವರಾಯಸ್ವಾಮಿ ಸಂಪುಟದೊಳಗೆ ಬಂದರು. ನಿಮ್ಗೆ ಗೊತ್ತಿರಲಿ, ಶಿವಾನಂದ ಪಾಟೀಲ್ರು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ. SS ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ. ಹೇಗೆ ಇದೆಲ್ಲ ಆಗಿದ್ದು? ಹೇಗೆ? ಅದೇ ಇರೋ ಟ್ವಿಸ್ಟು. ಆರಂಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ತೀರ್ಮಾನಗಳಲ್ಲಿ ನೋಡಿ, DCM ಅಂದರೆ ಸುಮ್ಮನೆ ನೆಪ ಮಾತ್ರಕ್ಕೆ ಹೆಸರಿಗೆ DCM ಆಗಿರಲಿಲ್ಲ ಅವರು. DCM ಅಂದರೆ ಬರೀ ಅದು ಪದನಿಮಿತ್ತ, ಅಂದರೆ ಹೆಸರಿಗೆ ಮಾತ್ರ ಅದು. ಅದಕ್ಕೆ ಯಾವುದೇ ಸಂವಿಧಾನಾತ್ಮಕವಾದಂಥ ಚೌಕಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಹೆಸರಿಗೆ DCM ಅಂಥೇಳಿ ಅನ್ನೋದಿತ್ತಲ್ಲ, ಅದನ್ನು ಸುಳ್ಳು ಮಾಡಿದ್ರು. ಯಾವ ಇಲಾಖೆಯಲ್ಲಿ ಬೇಕಾದರೂ ತಾವು ಕೈ ಆಡಿಸಬಹುದಾದಂಥ ಅಧಿಕಾರವನ್ನು ಪಡೆದುಕೊಂಡ್ರು. ಅಲ್ಲಿನ ಎಲ್ಲ ಅಧಿಕಾರಿಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ರು. ಅವರಿಗೆಲ್ಲ ತಾವೇ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ರು, ಡೈರೆಕ್ಷನ್ ಕೊಟ್ಟರು, ಇನ್ಕ್ಲೂಡಿಂಗ್ ಹೋಮ್ ಡಿಪಾರ್ಟ್ಮೆಂಟ್. ಅದರ ಪರಿಣಾಮವೇ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಒಂದೊಂದು ಸಣ್ಣ ಸಣ್ಣ ಯುದ್ಧವನ್ನು ಗೆಲ್ತಾ 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 ಈಗ ಬಹಳ ದೊಡ್ಡ ಯುದ್ಧವನ್ನು ಗೆಲ್ಲುವತ್ತ ಹೆಜ್ಜೆ ಹಾಕಿ ನಿಂತು ಬಿಟ್ಟಿದ್ದಾರೆ. ತಮ್ಮದೇ ಆದ ಕಬ್ಜಾ ಮಾಡ್ಕೊಂಬಿಟ್ಟಿದ್ದಾರೆ. ನೋಡಿ, ನಾನು ಆರಂಭದಲ್ಲಿ ಹೇಳ್ತೀನಿ, ಬಿಫೋರ್ ಲೋಕಸಭಾ ಎಲೆಕ್ಷನ್ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್
ಒಂದು 20 ಜನ ಕಟ್ಕೊಂಡು ಅವ್ರು ಹೊರಟಿದ್ರಲ್ಲ HD ಕೋಟೆ ರೆಸಾರ್ಟ್ಗೆ, ಜಂಗಲ್ ರೆಸಾರ್ಟ್ಗೆ. ಆಗ ಏನಿದ್ದು ಡಿಮ್ಯಾಂಡು, ಹೆಚ್ಚುವರಿ DCM ಮಾಡಬೇಕು ಅನ್ನೋದು. ಆಯಿತಾ? ಹೆಚ್ಚುವರಿ DCM ಇವತ್ತಿನ ಈ ಕ್ಷಣದವರೆಗೂ DK ಶಿವಕುಮಾರ್ ಒಬ್ಬರೇ ಈ ಸರ್ಕಾರದಲ್ಲಿ ಏಕೈಕ ಉಪಮುಖ್ಯಮಂತ್ರಿ. ಅದನ್ನು ಹಾಗೆ ಉಳಿಸ್ಕೊಂಡ್ಬಂದಿದ್ದಾರೆ ನೋಡಿ. ಯಾವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹಾಗೂ DK ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡಿದ್ರಲ್ಲ, ಅವತ್ತು KC ವೇಣುಗೋಪಾಲ್ ಅವರ ಆ ಪ್ರೆಸ್ ಮೀಟ್ನ ಈಗಲೂ ತೆಗೆದು ನೋಡಿ. ಅವತ್ತು ಅವ್ರು ಹೇಳ್ತಾರೆ ಏನಂತ, ಲೋಕಸಭಾ ಚುನಾವಣೆವರೆಗೂ DK ಶಿವಕುಮಾರ್ KPCC ಅಧ್ಯಕ್ಷರಾಗಿರ್ತಾರೆ ಅಂತ. ಎಷ್ಟು ಟೈಮ್ ಆಯಿತು, ಯಾವ ಕಾಲ ಆಯಿತು ಲೋಕಸಭಾ ಚುನಾವಣೆ ಮುಗಿದು? ಈಗಲೂ DK ಶಿವಕುಮಾರ್ ಅವರೇ KPCC ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಪಟ್ಟದ ಜೊತೆಗೆ. ಇದಕ್ಕಿಂತ ಇನ್ನೇನು ಬೇಕು? ನೀವು ಲೆಕ್ಕ ಹಾಕೊಳ್ತಾ ಹೋಗಿ, ನಾನು ಹೇಳ್ತೀನಿ 10 ರೀಸನ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ ನೋಡಿ, ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವ ಲೆಕ್ಕ ಹಾಕೊಂಡು ನಿಂತರು. ಹೈಕಮಾಂಡ್ ಹತ್ರ ಹೋದರು, ಎಷ್ಟು ಸತಿ ಹೋದರು. ಮೊನ್ನೆ ಹೋದಾಗಲೂ ಕೂಡ ಆಗೇ ಹೋಯ್ತು ಸಂಪುಟ ಸರ್ಜರಿ, ಸಂಪುಟ ಪುನರ್ರಚನೆ ಆಗೇ ಬಿಡುತ್ತೆ ಅಂದರು. ಆಯಿತಾ? ಏನೂ ಆಗಲಿಲ್ಲ. ಸಂಪುಟ ಪುನರ್ರಚನೆ ಬಿಡಿ, ನೆಕ್ಸ್ಟ್ ರೀಸನಿಗೆ ಬರ್ತೀನಿ, ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಕೇಳ್ಕೊಂಡ್ರು, ಅದು ಆಗಲಿಲ್ಲ. ನೋಡಿ, ವಾಸ್ತವ ಇವೆಲ್ಲ ನಾನು ಆಗಿರೋದನ್ನು ಹೇಳ್ತಾ ಇದ್ದೀನಿ. ಇವೆಲ್ಲವೂ ನಡೆದಿರುವ ಘಟನೆಗಳು. ಕಡೆಗೆ ನೋಡಿ, ಸಂಡೂರು ಎಲೆಕ್ಷನ್ಗೂ ಮೊದಲು ನಾಗೇಂದ್ರನೊಬ್ಬನ ನಾನು ಸಂಪುಟದೊಳಗೆ ತಾಳಲೇಬೇಕು, ತಗೋತೀನಿ ಅಂತ ಹೇಳಿದ್ರು. ಆ ಸ್ಥಾನವು ಖಾಲಿಯೇ ಇದೆ, ತಗೊಳಕ್ಕಾಗಿಲ್ಲ ಇನ್ನೂ ಕೂಡ. ಆ ಖಾತೆಗಳ CM ಬಳಿಯೇ ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ತೀರ್ಮಾನವನ್ನು ಕೂಡ ಸಿದ್ದರಾಮಯ್ಯನವರು ಘೋಷಣೆ ಮಾಡಿಯೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವೆಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ಮೊನ್ನೆ ಏನಂದರು DK ಶಿವಕುಮಾರ್, ನನ್ನ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳ ವರ್ಗಾವಣೆ ನನ್ನ ಗಮನಕ್ಕೆ ಬಾರದ ಹಾಗೆ ಆಗೋ ಹಾಗಿಲ್ಲ ಅಂದರು. CM ಮಾಡಿದ್ದಕ್ಕೆ ಅವರು ಈ ಮಾತಾಡಿದ್ದು. ಅಲ್ಲಿಗೆ CM ಏನು ಉಳಿತು? ಪರಮಾಧಿಕಾರ. ಸಂಪುಟವೇ CM ಪರಮಾಧಿಕಾರ ಅಂತಾರೆ. ಅದೇ ಆಗಲಿಲ್ಲ ಅಂದಮೇಲೆ ಇದೆಲ್ಲ ಇವನ್ನ ಯಾವ ಲೆಕ್ಕ? ಅವರು ರಾಜನಿಗೆ ಚೆಕ್ ಕೊಡ್ತಾ ಬರ್ತಾ ಇದ್ದಾರೆ, ಕೊಡ್ತಾನೆ ಇದ್ದಾರೆ. KPCC ಅಧ್ಯಕ್ಷ ಸ್ಥಾನ ಬದಲಾಗಲೇಬೇಕು ಅಲ್ಲಿ ಪಟ್ಟಿಡ್ಕೊಂಡು ಹೋಗಿ ನಿಂತರು, ಏನೂ ಮಾಡಲಿಕ್ಕಾಗಿಲ್ಲ. ಈಶ್ವರ್ ಖಂಡ್ರೆ ಅವ್ರದ್ದು ಆಗೇ ಹೋಯ್ತು ಅಂದರು, ಆಗಲಿಲ್ಲ. ಸತೀಶ್ ಜಾರಕಿಹೊಳಿ ಆಗಲಿಲ್ಲ. ಅಂದರೆ ನೋಡಿ ಎಷ್ಟರ ಮಟ್ಟಿಗೆ ಅವರು ಒಂದೊಂದಕ್ಕೂ ಹೆಣಗಾಡಬೇಕಾಗುವಂತು. ಶೋಷಿತರ ಸಮಾವೇಶ ಏನಾಗೋಯ್ತು? ಸಮಾವೇಶದ ಹೆಸರನ್ನೇ ಬದಲಾವಣೆ ಮಾಡಿ ಅದು DK ಶಿವಕುಮಾರ್ ಕಂಪ್ಲೀಟ್ ತಮ್ಮ ಕಂಟ್ರೋಲಿಗೆ ತಗೊಳ್ಳಂಗೆ ಆಗುತ್ತೆ ಅಂದರೆ ಇನ್ನೇನು ಉಳಿತು ಹೇಳಿ? ಅಂದರೆ ವಾಸ್ತವ ಇದೆಲ್ಲ ನಡೆದಿರೋ ಘಟನೆಗಳು. ನಾ ಯಾವುದು ಊಹಾತ್ಮಕವಾಗಿ ಹೇಳ್ತಾ ಇಲ್ಲ, ಯಾವುದು ಊಹಾಪೋಹ ಅಲ್ಲ, ನಡೆದಿರುವ ಘಟನೆಗಳು ಹೇಗೆ ನಡೀತಾ ಬಂದಿದೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಮತ್ತು ನೋಡಿ, MLCಗಳ ಆಯ್ಕೆ, ದಿನೇಶ್ ಅಮೀನ್ಮಠವ್ರು ಆಗೇ ಹೋಯ್ತು, ಇನ್ನೇನು ಘೋಷಣೆ ಆಗಿಬಿಡುತ್ತೆ, ರಾಜಭವನಕ್ಕೆ ಹೋಗಿ ಸೈನಾಗಿ ಬಂದ್ಬಿಡುತ್ತೆ ಅನ್ನೋ ಟೈಮಲ್ಲಿ ಹೋಲ್ಡ್ ಮಾಡಿಸಿದ್ರು. ಬಹುಶಃ ಯಾವ ಲೆವೆಲಿಗೆ ಬದಲಾಗುತ್ತೋ ಗೊತ್ತಿಲ್ಲ. ಎಲ್ಲರೂ ಅವರಿಗೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. 4 ಜನ ಅಂತೂ ಭಾರಿ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಪಾಪ ಆರತಿ ಕೃಷ್ಣ ಅವ್ರು ನೆನ್ನೆ ವಿಧಾನಸೌಧದಲ್ಲಿ ಇರೋ ಬರೋರನ್ನೆಲ್ಲ ಮೀಟಾಗಿ ಏನೋ ಲಾಬಿ ಮಾಡ್ತಾಯಿದ್ರು, ಹೆಂಗಾದರೂ ಅದನ್ನು ಮಾಡಿಸ್ಕೊಂಡು ಬಿಡಬೇಕು ಅಂಥೇಳಿ. ಈಗ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದೆ. ಅಂದರೆ ಹೇಗೆ ಆಗ್ತಾ ಇದೆ ಅಂತಲೇ ಏನೋ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಅಂತ ಇದೆ. ಬಹುಶಃ VR ಸುದರ್ಶನ್, BL ಶಂಕರ್ ಅವರೆಲ್ಲ ಆದರೂ ಆಗ್ಬೋದು, BV ಶ್ರೀನಿವಾಸ್ಗೆ ಒಂದು ಅವಕಾಶ ಸಿಗ್ಬೋದು. ಆ ರೀತಿಯ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರ್ತಾ ಇದೆ. ಸಂಪೂರ್ಣವಾಗಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ ಅನ್ನುವ ಹಿನ್ನೆಲೆಯಲ್ಲಿ. ಹಾಗೆ ನೋಡಿ, ಮತ್ತು ನಿಗಮ ಮಂಡಳಿಗಳು, ಅದರಲ್ಲೂ ಕೂಡ DK ಶಿವಕುಮಾರ್ ಅವ್ರದ್ದೇ ಮೇಲುಗೈ ಆಯಿತು. ಅವರ ಬೆಂಬಲಿಗರೇ ಎಲ್ಲ ಆಯಕಟ್ಟಿನ ಸ್ಥಾನದಲ್ಲಿ ಕೂತರು. ಇನ್ನೇನು ಬೇಕು? ಅಂದರೆ ಒಂದೊಂದು ತೀರ್ಮಾನ ಇದೆಲ್ಲವನ್ನು ಯಾಕೆ ಹೇಳಿದೆ ಅಂದರೆ, ಕಡೆ ಪಕ್ಷ ಖಾತೆಗಳನ್ನ ಅದಲು ಬದಲು ಮಾಡೋಕ್ಕಾಗಿಲ್ವಲ್ರಿ? ಯೋಚನೆ ಮಾಡಿ ನೀವು. ಆಯಿತು ಬನ್ನಿ, ಈಗ ರೆಲೆವೆಂಟ್ ಬರ್ನಿಂಗ್ ಇಶ್ಯೂಗೆ ಬರ್ತೀನಿ ನಾನು. ಜಾತಿ ಗಣತಿ, ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡ್ತೀವಿ ಅಲ್ಲಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಈ ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥ ಜಾತಿ ಗಣತಿ, ಅಹಿಂದ ವರ್ಗಗಳೇ ಅತಿ ದೊಡ್ಡ ಸಮುದಾಯಗಳು ಕರ್ನಾಟಕದಲ್ಲಿ ಅಂತ ಘೋಷಣೆ ಮಾಡುವಂತಹ ಜಾತಿ ಗಣತಿ, ಆ ಅಂಕಿ ಸಂಖ್ಯೆ ಇದ್ದಂಥ ಜಾತಿ ಗಣತಿ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರೇ ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಅಂತಿದ್ದಂತಹ ಜಾತಿ ಗಣತಿ ಈಗ ಮತ್ತೆ ಅದು ಹೋಯ್ತು, ಮೂಲೆಗೆ ಸೇರ್ತು, ಡಸ್ಟ್ಬಿನ್ನಿಗೆ ಸೇರ್ತು, ಬುಟ್ಟಿಗೆ ಹೋಯ್ತು. ಹೊಸದಾಗಿ ಜಾತಿ ಗಣತಿ ಮಾಡ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಘೋಷಣೆ ಮಾಡುವ ಹಾಗಾಯಿತು. ಇವೆಲ್ಲವೂ ಕೂಡ ಚದುರಂಗದ ಆಟ ಅಲ್ವಾ? ಗೆದ್ದಂತಹ ಯುದ್ಧಗಳಲ್ವಾ? ಸಿದ್ದರಾಮಯ್ಯನವರಿಗೂ ಹೈಕಮಾಂಡ್ ಮಧ್ಯೆ DK ಶಿವಕುಮಾರ್ ಗೋಡೆಯಾಗಿ ನಿಂತಿಲ್ವಾ? ಇಷ್ಟೆಲ್ಲ ತೀರ್ಮಾನಗಳ ಪೈಕಿ ಯಾವುದ್ರಲ್ಲಾದರೂ ಸಿದ್ದರಾಮಯ್ಯನವ್ರ ಮೇಲುಗೈ ಸಾಧಿಸ್ಲಿಕ್ಕಾಯ್ತಾ? ಅಂದರೆ DK ಶಿವಕುಮಾರ್ ಯಾವ ರೀತಿ ಚೆಸ್ ಗೇಮ್ನ ಆಡ್ತಾ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ರಾಜನ್ನೇ ಕಟ್ಟಾಕೋದಂದ್ರೆ ಸುಮ್ಮನೆನ್ರಿ? ರಾಜನಿಗೆ ಚೆಕ್ ಕೊಡೋದಂದ್ರೆ
ಇವರು ಭಾರಿ 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 ಚೆಕ್ ಕೊಡ್ತಾ ಇದ್ದಾರಲ್ಲ, ಯಾವ ತೀರ್ಮಾನವನ್ನು ಮಾಡ್ಲಿಕ್ಕೆ ಬಿಡ್ತಾನೆ ಇಲ್ವಲ್ಲ. ಮತ್ತು ನೋಡಿ ಹೇಗಂದರೆ, ಇನ್ಕ್ಲೂಡಿಂಗ್ ಮೂಡಾನ ಹೇಳ್ತೀನಿ ಕೇಳಿ. ಮೂಡ ಅಂತೂ ಸಿದ್ದರಾಮಯ್ಯವರ ರಾಜಕೀಯ ಜೀವನದಲ್ಲೇ ಅವರು ಬಹುಶಃ ಊಹೆನೂ ಮಾಡಿರಲಿಲ್ಲ, ಅಂತಹ ದೊಡ್ಡ ಮುಜುಗರ. ಅಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಹೇಳಿ, ಏನು ರೀಸನ್ ಏನು? ಮತ್ತು ನೋಡಿ, ಅದರಲ್ಲಿ ಎಲ್ಲೂ ಡಿ ಕೆ ಶಿವಕುಮಾರ್ ತನ್ನ ಪಾತ್ರ ಅಲ್ಲಿ ಕಾಣಿಸ್ಲೇಬಾರ್ದು. ಯಾವುದಾದ್ರು ತಾಳೆ ನೀವು, ಜೇಡ ತನ್ನ ಬಲೆಯನ್ನು ತಾನೇ ಹೆಣೆದುಕೊಳ್ಬೇಕು, ತಾನೇ ಸಿಕ್ಕಾಕೊಳ್ಬೇಕು, ಆ ರೀತಿ ಪ್ಲಾನ್ ಮಾಡಿದ್ದಾರೆ. ಅದು ಇದರಲ್ಲಿ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಅಂತಿರೋದನ್ನ ಅದೇ ಕಾರಣಕ್ಕಾಗಿ. ಎಂಥ ರಣತಂತ್ರ ನೋಡಿ ಅದು. ಸಿದ್ದರಾಮಯ್ಯ ಸೀಸನ್ಡ್ ಪೊಲಿಟಿಷಿಯನ್, ಅವ್ರನ್ನ ಕಟ್ಟಾಕೋದಷ್ಟು ಸುಲಭ ಅಲ್ಲ. ಇದು ಹೆಂಗೆ ಹೋಗ್ತಾ ಇದೆ ಅಂದರೆ ನೋಡಿ, ಮೊನ್ನೆ ಯಾವಾಗ RCB ಕಾಲು ತುಳಿತ ಪ್ರಕರಣ ಆಯಿತು, ಬುಡಕ್ಕೆ ಬಂತು ಅಂತಲಿ ಗೊತ್ತಾಯಿತು, ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಗೋವಿಂದರಾಜನ್ ತೆಗಿಬೇಕಾಯಿತು, ನಿಂಬಾಳ್ಕರ್ ತಮ್ಮ ಅತ್ಯಾಪ್ತ, ದಯಾನಂದ್ ತಮ್ಮ ಅತ್ಯಾಪ್ತ, ಎಲ್ಲರನ್ನೂ ತೆಗಿಬೇಕಾಯಿತು. ಆಯಕಟ್ಟರ್ಸ್ನ ಸ್ಥಾನಗಳಿಂದಲೇ ತೆಗಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಕಡೆಗೆ ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ ಆಗಿ ಒಂದೇ ಫ್ಲೈಟಲ್ಲಿ ಹೋಗಿ ಒಂದೇ ರೂಮಲ್ಲಿದ್ದು, ಏನು ಹೈಕಮಾಂಡ್ನಿಂದ ತನ್ನ ಕುರ್ಚಿಗೆ ಕಂಟಕ ಬರದೇ ಹೋದರೆ ಸಾಕು ಅನ್ನೋ ಪರಿಸ್ಥಿತಿ ಬಂದು ಕಡೆಗೆ ಈ ಜಾತಿ ಗಣತಿಯನ್ನು ಮತ್ತೆ ಮಾಡ್ತೀವಿ ಅಂತ ಹೇಳಿ ನಿಟ್ಟಿಸಿರು ಬಿಡುವಂಥ ಪರಿಸ್ಥಿತಿ ಬಂತು. ಇವೆಲ್ಲವೂ ಕೂಡ ಕಣ್ಣೆದುರಿನ ಸಾಕ್ಷಿಗಳು. ಇವೆಲ್ಲವನ್ನು ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಮೀನಿನ ಹೆಜ್ಜೆಯನ್ನು ಇಟ್ಟು ಮಾಡಿದಂಥ ಯುದ್ಧಗಳು. ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ಇವೆಲ್ಲವೂ ಕೂಡ ಆಗಿದೆ. ಅದೇ ಕಾರಣಕ್ಕಾಗಿ ಹೇಳಿದೆ, ಡಿ ಕೆ ಶಿವಕುಮಾರ್ ಗೋಡೆಯಾಗಿ ನಿಂತಿದ್ದಾರೆ ಅಲ್ವಾ. ಈ ಎಲ್ಲ ತೀರ್ಮಾನಗಳನ್ನ ನೋಡಿದ ನಂತರ, ಇವೆಲ್ಲವೂ ನಡೆದಿರೋ ಘಟನೆಗಳನ್ನೇ ನಾನು ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಗೋಡೆಯಾಗಿ ಅಡ್ಡ ನಿಂತಿದ್ದಾರೋ ಇಲ್ಲವೋ ಸಿದ್ದರಾಮಯ್ಯವರು ಹಾಗೂ ಹೈಕಮಾಂಡ್ ನಡುವೆ. ಹಾಗೆ ತಮ್ಮ ಬೆಂಬಲಿಗರಿಗಾಗಿ, ತಮ್ಮ ತೀರ್ಮಾನಗಳಿಗಾಗಿ ಒಂದು ರೀತಿ ಇದನ್ನು ಬೆನವಲೆಂಟ್ ಡಿಕ್ಟೇಟರ್ಶಿಪ್ ಅಂತಾರೆ. ಅಂದರೆ ತನ್ನವರಿಗಾಗಿ ತಾನು ಸರ್ವಾಧಿಕಾರತ್ವವನ್ನು ಮೆರೆಯುವಂಥದ್ದು. ಅದನ್ನೇ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಮತ್ತು ಅದರಲ್ಲಿ ಸಕ್ಸೀಡ್ ಆಗಿದ್ದಾರೆ. ಹೌದು ಅಲ್ವೋ? ಡಿ ಕೆ ಶಿವಕುಮಾರ್ ಅವರ ಈ ರಣತಂತ್ರ ಅವರಿಗೆ ಯಶಸ್ಸನ್ನು ತಂದು ಕೊಟ್ಟಿದೆಯೋ ಇಲ್ವೋ? ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ ಅನ್ನೋದು ಸುಳ್ಳು ಸತ್ಯವೋ? ಯಾರು ನಿಜಕ್ಕೂ ಕೂಡ ಈ ಸರ್ಕಾರದಲ್ಲಿ ತಾವು ಅಂದುಕೊಂಡ ಹಾಗೆ ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥವ್ರು ಯಾರು? ಸಿದ್ದರಾಮಯ್ಯವರು ಮಾಸ್ ಲೀಡರ್. ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಲೀಡರ್ ಆಗಿದ್ದಾರೆ, ಹಿಡಿದಿಟ್ಕೊಂಡಿರುವಂಥ ಲೀಡರ್ ಆಗಿದ್ದಾರೆ. ನಿಮ್ಮ ಪ್ರಕಾರ ಈ ಸರ್ಕಾರದಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ನೋಡಿ, ಈಗಿಂದು ನೋಡಿ, ಕಂಪ್ಯಾರಿಸನ್ ಮಾಡಿ ನೋಡಿ, ಯಾರದು ಮೇಲುಗೈ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.